ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಎನ್ವಿ ಆರ್ಯ ವರ್ಕ್ ಡಿಸೈನ್ಸ್. ನಾವು ಆರ್ಯ ವರ್ಕ್ ಹಾಕೋದಕ್ಕೆ ಬೇಸಿಕ್ ಮೆಟೀರಿಯಲ್ಸ್ ಏನು ಬೇಕು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮೇಯ್ನಾಗಿ ವುಡನ್ ಫ್ರೇಮ್ ಮತ್ತು ಬಿಗಿನರ್ಸ್ ಆದರೆ ಪ್ರಾಕ್ಟೀಸಿಗೆ ಕಾಟನ್ ಫ್ಯಾಬ್ರಿಕೇ ಯೂಸ್ ಮಾಡ್ಕೊಳ್ಳಿ. ನೀಡಲ್ಸ್ ತೋರಿಸ್ತಾ ಇದ್ದೇನಲ್ಲ, 12 ನಂಬರ್ ನೀಡಲ್ನ ಥ್ರೆಡ್ ವರ್ಕ್ ಮತ್ತು ಝರಿ ವರ್ಕಿಗೆ ಯೂಸ್ ಮಾಡ್ಕೋಬೇಕು. 23 ನಂಬರ್ ನೀಡಲ್ನ ಬೀಡ್ ವರ್ಕಿಗೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬೇಕಾಗಿರೋದು ನಮಗೆ ಝರಿ ಥ್ರೆಡ್, ನೈಲಾನ್ ಥ್ರೆಡ್ ಹಾಗೂ ಸಿಲ್ಕ್ ಥ್ರೆಡ್. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಶುಗರ್ ಬೀಡ್ಸ್. ಇದರಲ್ಲಿ ತುಂಬ ಕಲರ್ಸ್ ಸಿಗುತ್ತೆ. ನಮ್ಗೆ ಯಾವ ಕಲರ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋಬೋದು. ಈಗ ನನ್ನ ಹತ್ರ ಇರೋದು ಈ ಕಲರ್ ತೋರಿಸ್ತಾ ಇದ್ದೀನಿ. ಈಗ 3 mm ಮೋತಿ ಬೀಡ್ಸ್, 4 mm ಮೋತಿ ಬೀಡ್ಸ್ ಹಾಗೂ ರೈಸ್ ಬೀಡ್ಸ್, ಹಾಫ್ ಮೋತಿ ಬೀಡ್ಸ್, ಹೀಗೆ ವೆರೈಟೀಸ್ ಎಲ್ಲ ತುಂಬ ಇದ್ದಾವೆ. ಹಾಗೆ ಕಲರ್ಸ್ನೂ ಇದರಲ್ಲಿ ವೆರೈಟೀಸ್ ಸಿಗ್ತವೆ. ಸ್ಟೋನ್ ಚೈನ್, ಇದರಲ್ಲಿ ಸಿಲ್ವರ್ ಕಲರ್ ಸ್ಟೋನ್ ಚೈನು ಸಿಗುತ್ತೆ, ಗೋಲ್ಡ್ ಕಲರ್ ಸ್ಟೋನ್ ಚೈನು ಸಿಗುತ್ತೆ. ಮತ್ತು ಇದು ಕಟ್ ಬೀಡ್ಸ್ ಅಂತ. ಕಟ್ ಬೀಡ್ಸಲ್ಲಿ ಸಣ್ಣದು ದೊಡ್ಡದು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಥರ ಸಿಗುತ್ತೆ. ಚಮಕಿಯಲ್ಲೂ ದೊಡ್ಡ ಸೈಜು ಸಣ್ಣ ಸೈಜು ಎಲ್ಲ ಸಿಗುತ್ತೆ. ಹಾಗೆ ವೆರೈಟೀಸ್ ಆಫ್ ಕಲರ್ನೂ ಸಿಗುತ್ತೆ. ಇದು ಬಂದ್ಬಿಟ್ಟು ಪ್ಲೇಟೆಡ್ ಕುಂದನ್ ಆರ್ ಬ್ಯಾಂಗಲ್ ಸ್ಟೋನ್. ಇದರಲ್ಲೂ ತುಂಬ ಕಲರ್ಸು, ತುಂಬ ಸೈಜಸ್ಸು, ತುಂಬ ಶೇಪ್ ಎಲ್ಲ ಇರುತ್ತೆ. ಮತ್ತು ಕುಂದನ್ಸಲ್ಲೂ ನಮ್ಗೆ ಯಾವ ಕಲರ್ಸ್ ಬೇಕಂದರೆ ಆ ಕಲರ್ಸ್ ಎಲ್ಲ ಸಿಗುತ್ತೆ. ಈಗ ನೋಡ್ತಾ ಇದ್ರಲ್ಲ, ಇದು ಟ್ರೇಸಿಂಗ್ ಪೇಪರ್. ಇದನ್ನು ನಾವು ಬ್ಲೌಸ್ ಮಾರ್ಕಿಂಗು, ಡಿಸೈನ್ ಮಾರ್ಕಿಂಗ್ ಎಲ್ಲ ನಾವು ಈ ಟ್ರೇಸಿಂಗ್ ಪೇಪರನ್ನು ಯೂಸ್ ಮಾಡ್ಕೊಳ್ತೇವೆ. ಫ್ಯಾಬ್ರಿಕ್ ಗ್ಲೂ, ಇದನ್ನು ಪ್ಲೇಟೆಡ್ ಕುಂದನ್ಸ್ ಹಾಗೆ ಸ್ಟೋನ್ ಚೈನನ್ನು ಅಟ್ಯಾಚ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ನಾವು. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.